ಅಮ್ಮ ಇನ್ನೂ ಆಸ್ಪತ್ರೆಯಲ್ಲೇ ಇದ್ದಾರಾ? ಹ್ಞೂ ಆಂಟಿ. ಮದುವೆಗೆ ನಾವು ಬಂದಿದ್ವಮ್ಮ, ಎಲ್ಲ ನೋಡಿದ್ವಿ. ತುಂಬ ಬೇಜಾರಾಯಿತು. ನೀವೆಲ್ಲ ಯಾಕೆ ಹೊರಗಡೆ ಕೂತಿದ್ದೀರಾ? ಒಳಗೆ ಕೂರ್ಬೋದಲ್ವಾ? ಕೀ ಅಪ್ಪ ಹತ್ರ ಇದೆ ಆಂಟಿ, ಬರೋವಾಗ ಮರ್ತ್ಬಿಟ್ವಿ. ಬನ್ನಿ ನಮ್ಮ ಮನೆಗೆ ಹೋಗೋಣ. ಊಟ ಮಾಡಿ ಅಲ್ಲೇ ಮಲಗಿವ್ರಂತೆ. ಇನ್ನು ನಿಮ್ಮಪ್ಪ ಬರೋದು ಎಷ್ಟೊತ್ತಾಗುತ್ತೋ ಏನೋ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆಂಟಿ. ಅಪ್ಪ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಅಮ್ಮನ ಕರ್ಕೊಂಡು ಬಂದರೂ ಬರ್ಬೋದು. ಅವ್ರು ಬಂದಾಗ ನಾವೆಲ್ಲರೂ ಮನೇಲೇ ಇದ್ದರೆ ಚೆನ್ನಾಗಿರುತ್ತೆ. ಅವ್ರು ಬರೋವರೆಗೂ ನಾವು ಕಾಯ್ತೀವಿ ಆಂಟಿ. ಸರಿನಮ್ಮ. ಹಲೋ. ಇಸ್ ಎವ್ರಿಥಿಂಗ್ ಫೈನ್ ದೇರ್? ಅಪ್ಪ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಅಳ್ತಿದೀಯಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ನನ್ನ ವಾಯ್ಸ್ ಕೇಳಿದ್ರೇ ಜಗಳ ಮಾಡ್ತೀಯಾ? ಆದರೆ ಇವತ್ತು ಬೇರೆ ಏನೂ ಮಾತಾಡದೆ ಕೇಳಿದ್ದಕ್ಕೆ ನೇರವಾಗಿ ಉತ್ತರ ಕೊಟ್ಟಿಲ್ಲ, ಅದಕ್ಕೆ ಕೇಳಿದೆ. ಹಾಗೆ ನಿನ್ನ ವಾಯ್ಸ್ ಕೂಡ ಡಲ್ ಆಗಿತ್ತು. ಯಾಕೆ ಡಲ್ ಆಗಿದೆಯಾ? ಎನಿ ಪ್ರಾಬ್ಲಮ್? ನಿಮ್ಮಮ್ಮ ಹೇಗಿದ್ದಾರೆ? ಪರವಾಗಿಲ್ಲ, ಅಮ್ಮ ಈಗ ಹುಷಾರಾಗಿದ್ದಾರಂತೆ. ನಾವೆಲ್ಲರೂ ಮನೆಗೆ ಬಂದಿದ್ದೀವಿ. ಅಪ್ಪ ಬರಲಿ ಅಂತ ಹೊರಗಡೆನೆ ಕಾಯ್ತಾ ಇದ್ದೀವಿ. ವಾಟ್? ಹೊರಗಡೆ ಕಾಯ್ತಿದ್ಯಾ? ಯಾಕೆ? ಕೀ ಇಲ್ವಾ? ಬರೋವಾಗ ಮರ್ತ್ಬಿಟ್ವಿ. ಕೀ ಅಪ್ಪನ ಹತ್ರನೇ ಇದೆ. ವಾಪಸ್ ಹೋಗಿ ತರೋಣ ಅಂದರೆ ಅಪ್ಪನ ಹೆದರ್ಸೋಕೆ ಭಯ ಆಗ್ತಿದೆ. ಛೇ, ನಾನು ಬರಬೇಕಾಲಿ? ಅಯ್ಯೋ ಬೇಡ ಬೇಡ, ಅಂಥ ಕೆಲಸ ಮಾತ್ರ ಮಾಡಕ್ಕೆ ಹೋಗಬೇಡಿ. ಅಕ್ಕಪಕ್ಕದವರೆಲ್ಲ ನೋಡ್ತಾರೆ, ಆಮೇಲೆ ಅದು ಇನ್ನೊಂದು ದೊಡ್ಡ ಇಶ್ಯೂ ಆಗುತ್ತೆ. ಹೇಗಿದ್ರು ನಾವು 4 ಜನ ಇದ್ದೀವಿ, ಏನು ತೊಂದರೆ ಇಲ್ಲ. ಸರಿ, ಹಾಗಿದ್ರೆ ಹುಷಾರು. ವಿಕ್ಕಿ ಬಾಬಾ ಹೇಗಿದ್ದಾರೆ? ನಾನು ಈಗ ತಾನೇ ಅಮ್ಮನ ಹತ್ರ ಮಾತಾಡಿದೆ. ವಿಕ್ರಾಂತ್ ರೂಮಲ್ಲಿದ್ದಾನೆ. ನಿನಗೆ ಕಾಲ್ ಮಾಡಿ ಅಲ್ಲಿನ ಸ್ಥಿತಿ ಹೇಗಿದೆ ಅಂತ ವಿಚಾರಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿ. ಈಗ ಹೋಗಿ ವಿಕ್ರಾಂತ ಮಾತಾಡಿಸ್ಬೇಕು. ಥ್ಯಾಂಕ್ಸ್. ವಿಕ್ಕಿ ಬಾಬಂಗೆ ಸಮಾಧಾನ ಮಾಡಿ. ಸರಿ, ಅಲ್ಲೇನೇ ಪ್ರಾಬ್ಲಮ್ ಆದರೂ ಕಾಲ್ ಮೀ. ಅಮ್ಮನ ಕಂಡೀಷನ್ ಹೇಗಿದೆ ಅಂತ ಅಪ್ಡೇಟ್ ಮಾಡ್ತಾರೆ. ಹಾಗೆ ನಿನಗೇನಾದರೂ ಬೇಕಿದ್ರೆ ಡೋಂಟ್ ಹೆಸಿಟೇಟ್, ಕಾಲ್ ಮಾಡಿ. ಆಯಿತು, ಮಾಡ್ತೀನಿ. ಏನಾಗಿದೆ ವಿಕ್ರಾಂತ್ ನಿನಗೆ? ಏನಿದೆಲ್ಲ? ಏನು ಮಾಡ್ಕೊಂಡಿದ್ಯಾ? ನನ್ನ ಪಾಲಿಗೆಲ್ಲ ಮುಗ್ದೋಯ್ತು ಅನಿಸಿದೆ ಅಗ್ರಜ. ನಾನೇನು ಇಷ್ಟಪಡಬಾರ್ದನ್ ಪಟ್ಟೆ ಅಂತ ಹೀಗಾಗ್ತಿದೆ ನನಗೆ. ಏನೇನೋ ಮಾತಾಡಬೇಡ. ಈಗೇನಾಯ್ತು ಅಂತ? ಇನ್ನೇನಾಗ್ಬೇಕು ಅಗ್ರಜ? ನನ್ನ ಕನ್ಸಲ್ಲಿ ಕಂಡಿದ್ದು ಹುಡುಗಿನೇ ನನ್ನ ಕಣ್ಣಿಗೂ ಕಾಣಿಸ್ಕೊಂಡ್ಲು. ಮನ್ಸಲ್ಲಿ ಪ್ರೀತಿ ಹುಡ್ತು, ಹೇಳ್ಕೊಂಡೆ, ಒಪ್ಕೊಂಡ್ರು. ಮದುವೆನೂ ಆಗಬೇಕು ಅಂತ ಆಸೆ ಪಟ್ಟೆ. ಇದೆಲ್ಲ ಸಹಜ ಅಲ್ವಾ ಅಗ್ರಜ? ಇದರಲ್ಲಿ ಏನು ಪಾಪ ಇದೆ? ಇದೊಂದು ವಿಷಯದಲ್ಲಿ ಯಾಕೆಲ್ಲ ಉಲ್ಟಾ ಹೊಡಿತಿದೆ? ಸಮಾಧಾನ ಮಾಡ್ಕೋಬೇಕಂತ ಒಂದು ಆ್ಯಂಗಲಲ್ಲಿ ಎಲ್ಲ ಒಳ್ಳೇದಾಗಿದೆ. ಮಾರ್ತಿನ ಮದುವೆ ಆಗಿಲ್ಲ ಅನ್ನೋದೇ ದೊಡ್ಡ ವಿಚಾರ ಅಲ್ಲ. ಬಟ್ ನಾನು ಮದುವೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಅಗ್ರಜ.
ಸಲ ಮದುವೆ ಆಗಿದ್ದಿದ್ರು ನೀನು ಹೇಗೋ ಅಮ್ಮನ ಕನ್ವಿನ್ಸ್ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಆರತಿ ಅವ್ರ ಅಪ್ಪ ಅಮ್ಮನೂ ನಾನು ಒಪ್ಕೊಳ್ತಾರೋ ಇಲ್ವೋ ಅಂತ ಅನಿಸ್ತಿದೆ. ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ಯಾ? ಖಂಡಿತವಾಗ್ಲೂ ಒಪ್ಕೋತಾರೆ. ಸಡನ್ನಾಗಿ ನಿನಗೆ ಯಾಕೆ ಡೌಟ್ ಬಂತು? ಹಾಸ್ಪಿಟಲ್ನಲ್ಲಿ ದೊಡ್ಡ ಗಲಾಟೆನೇ ಆಯ್ತಂತೆ ಅಗ್ರಜ. ಆರತಿ ಅವರಪ್ಪ ಮಕ್ಕಳ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರಂತೆ, ಮಾತಾಡಬೇಡಿ ಅಂತ ಅಂದಿದ್ದಾರಂತೆ. ಈಗ ಎಲ್ಲರೂ ಮನೆ ಹೊರಗಡೆನೆ ಕಾಯ್ತಾ ಇದ್ದಾರಂತೆ. ನಿನ್ನ ಮಾತು ಕೇಳಬೇಕಾಗಿತ್ತು ಅಗ್ರಜ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಬುದ್ಧಿಗೆ ಏನಾಗಿತ್ತೋ ಏನೋ, ನಿನ್ನ ಮಾತನ್ನೇ ನಾನು ನಂಬಲಿಲ್ವಲ್ಲ ಅಗ್ರಜ. ಪಾಪಿ ನಾನು, ಪಾಪಿ ನಾನು, ಪಾಪಿ ನಾನು, ಪಾಪಿ ನಾನು. ವಿಕ್ರಾಂತ್, ಸ್ಟಾಪ್ ಇಟ್. ಏನಕ್ಕೆ ಹೀಗಾಡ್ತಿದ್ಯಾ? ನಾನು ಇದೀನಿ ತಾನೆ, ಐ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ನೋಡು, ನೀನು ಅಗ್ರಜ ಇರೋವರೆಗೂ ನೀನು ಸೋಲೋದಿಲ್ಲ. ಅಮ್ಮ 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 ಅಮ್ಮ. ಅಂಜು, ಅಮ್ಮ ಬೇಗ ಬರ್ತಾರೆ, ನೀನು ಮಲ್ಕೋ. ಅಮ್ಮ ಅಮ್ಮ ಅಮ್ಮ. ಈ ಕಾರ್ನ ಎಲ್ಲೋ ನೋಡಿದ್ದೀನಲ್ಲ, ಯಾರಿರಬಹುದು? ವೇದಾಂತ್ ಅವರು, ಇವ್ರು ಇಲ್ಲೇನು ಮಾಡ್ತಿದ್ದಾರೆ?